ಆತ್ಮೀಯ H16 ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ವಿಶೇಷವಾಗಿ ಕೋವಿಡ್ ಮತ್ತು ಧ್ವನಿ ಕೇಳ್ತಾ ಇದೆ. ಕೋವಿಡ್ ಬಂದದ, ಕೆಲವೊಬ್ರು ಅಟ್ಯಾಕ್ ಆಗ್ಯದ, ಕೆಲವು ಜನ ಈಗ ದಾಖಲೆ ಆಗಿದ್ದಾರೆ ದವಾಖಾನೆಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಅನ್ನುವಂಥ ಸುದ್ದಿಗಳು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಭಯ ಆಗಿ ಆಗ್ತದೆ. ಯಾಕಂದರೆ 2019 ಕೋವಿಡ್ 19, 20, 21ವರೆಗಿನ ಕೋವಿಡ್ ನೆನಪಿಸ್ಕೊಂಡಾಗ ಇದು ಜಲ್ ಅಂದು ಬೀಳ್ತದೆ. ಸಹಜ ಆ ರೋಗ ನಾವು ಹಿಂದೆ ಎಂದೂ ಕೇಳಿರಲಿಲ್ಲ. ಅಂಥ ರೋಗ ಎಲ್ಲೋ ಹುಟ್ಟಿತು, ದಕ್ಷಿಣ ಭಾಗದಲ್ಲಿ ಹುಟ್ಟಿತು, ಚೈನಾದಲ್ಲಿ ಹುಟ್ಟಿತು, ಅವರಿಂದ ಬಂತು, ಇವರಿಂದ ಬಂತು, ಮುಸಲ್ಮಾನರಿಂದ ಬಂತು. ಎಷ್ಟೆಷ್ಟು ಧ್ವನಿಗಳು ರೀ, ಚಪ್ಪಾಳೆ ಬಿಡ್ರಿ, ದೀಪ ಹಚ್ಚಿರಿ, ಗಂಟೆ ಬಿಡಿರಿ, ಓಡಿ ಹೋಗ್ತಿದ್ರಿ ಅನ್ನುವಂಗೆ ಮಾತಾಡಿದರು. ಅದರ ಇವತ್ತು ವೈಜ್ಞಾನಿಕವಾಗಿ ಇನ್ನೂ ಸಂಶೋಧನೆ ನಡೀಬೇಕಾಗಿದೆ, ನಡೆಯುವುದು ಅವಶ್ಯಕ. ಯಾಕಂದರೆ ಆ ರೋಗ ಅಂತ ಇದ್ದಿದ್ದು ಸುಳ್ಳಲ್ಲ. ಆದರೆ ಆ ಸಂದರ್ಭದ ಜನಗಳನ್ನು ನೆನಪಿಸ್ಕೊಂಡಾಗ ಒಬ್ಬ ಸಾಹಿತಿಯಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಆ ರೋಗವನ್ನು ಎದುರಿಸಿ ಬಂದಂಥವನಾಗಿ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ ನಾನು ತಮ್ಮೊಂದಿಗೆ ಚರ್ಚಿಸ್ಬೇಕಂತ ಅನಿಸ್ಲಿಕ್ಕತ್ತದ. ಯಾಕಂತಂದರೆ ವಿಶೇಷವಾಗಿ ಈ ರೋಗದಕ್ಕಿಂತ ಹೆಚ್ಚಿಗೆ ಆ ರೋಗದ ಭಯದಿಂದ ಸತ್ತವ್ರು ಭಾಳ ಜನ ಅಂತೇಳಿ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ಗೊತ್ತಿಲ್ಲ, ಇದು ಅನಿಸಿಕೆ, ಫ್ಯಾಕ್ಟ್ ಅಂತಲ್ಲ. ಈಗ ಆ ಸಂದರ್ಭ ಸಾಕಷ್ಟು ಪ್ರಚಾರವರು ನಿಮಗೆ ಗೊತ್ತಿದ್ದಂಗೆ ನಮ್ಮ ಬಾಬಾ ರಾಮದೇವ್ರಂತೆ ಅದಕ್ಕೊಂದು ಔಷಧ ಕಂಡುಹಿಡಿದಿದ್ದೀನಿ ಅಂಥೇಳಿ ದೊಡ್ಡ ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದ ನಂತರ ಅದನ್ನು ವೈಜ್ಞಾನಿಕ ನೆಲೆಗಟ್ಟಿಗೆ ವಿಮರ್ಶೆ ಮಾಡಲಿಕ್ಕೆ ಹೊರಟಾಗ ಅದನ್ನು ತಪ್ಪಿಸ್ಕೊಂಡು ಓಡಲಿಕ್ಕೆ ಹಚ್ಚಿದರು. ಯಾವುದೂ ಗ್ಯಾರಂಟಿ ಇರಲಿಲ್ಲ, ಎಲ್ಲರೂ ತಲೆಗೆ ಒಂದೊಂದು ಮಾತಾಡಿದ್ರು, ನಾವೊಂದು ನೀವೊಂದು ಅಂತೇಳಿ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೆಲವೊಂದು ಮುಸಲ್ಮಾನ್ ಜನ ಬೇರೆ ದೇಶದಿಂದ ಬಂದು ಇಲ್ಲಿ ಸೇರಿದಕ್ಕೆ ಅವರಿಂದ ಬಂತು, ಅರಬ್ರಿಂದ ಬಂತು ಅಂತ ಕೆಲವರು, ಚೀನಾದಿಂದ ಬಂತು ಅಂತ ಕೆಲವರು. ಅದ್ರ ಜೊತೆಗೆ ಅದು ಎಲ್ಲಿಂದ ಬಂದು ಹುಡುಗದು ಒಂದಿಷ್ಟು ಏನಪ್ಪ ಸಂಘಟನೆಗಳು ಅಥವಾ ಡೈರೆಕ್ಷನ್ಸ್ಗಳು ಅಷ್ಟೇ ಅಲ್ಲರಿ. ಕೋವಿಡ್ನಲ್ಲಿ ಸತ್ತವ್ರನ್ನ ಮಣ್ಣು ಕೊಡೋದಕ್ಕೆ ಸಹಿತ ಮಂದಿ ಕೊಡ್ತಾರಲ್ಲ, ಇವತ್ತು ಆ ಭಯ ಅದ. ಯಾಕಂದ್ರೆ ಅವರು ಹತ್ತಿರ ಹೋದ್ರೆ ನಮ್ಗೆ ಅಂಟೆ ಬರ್ತದಪ್ಪ, ಅಂಟು ಜಾಡ್ಯ ಅನ್ನುವಷ್ಟು ಮಟ್ಟಿಗೆ ಅದು ಭೀಕರ ಆಯಿತು. ಅಷ್ಟೇ ಆಗಿರಿ, ಹಾದಿ ಬೀದಿಗಳಲ್ಲಿ ಪೊಲೀಸರು ನಮಗೆ ಓಡಾಡಿಸಿ ಮನೆಗೆ ಸೇರಿಸಿದಂಥ ಘಟನೆಗಳು ಇವತ್ತು ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಈ ರೋಗ ವಸನಪ್ಪ ಇಲ್ಲ ಅಂತೇಳಿ. ಯಾಕಂದರೆ ಪ್ಲೇಗದಂಥ, ಕಾಲರಾದಂಥ ರೋಗಗಳನ್ನು ಕೇಳಿದವ್ರಿಗೆ ಇದೆಲ್ಲ ಭಿನ್ನವಾದಂಥ ರೋಗ, ಎಂದೂ ಕೇಳರಿಯದ. ಚೈನಾ, ಸೌತ್ ಆಫ್ರಿಕಾ, ಬೇರೆ ಬೇರೆ ದೇಶಗಳಿಗೆ ಅಥವಾ ಮುಸ್ಲಿಂ ಕಂಟ್ರಿಗಳಿಗೆ ನಾವೆಲ್ಲ ಇದನ್ನು ಜೋಡಿಸ್ತಾ ಹೋದ್ವಿ ನಮ್ಮ ಮನಸ್ಸಿಗೆ, ನಮ್ಮ ತಲೆಗೆ ತೋಚಿದಂಗೆ. ಆದರೆ ಅದಾವುದು ಇಲ್ಲ, ಅಲ್ಲ ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೋವಿಡ್ ಬರ್ತದ ಅನ್ನುವಂಥ ಈ ಸುದ್ದಿಗಳು ಹಬ್ಬುತ್ತಾ ಇದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅದನ್ನು ನಾವು ಜಾಗರೂಕರಾಗಿ ನೋಡಬೇಕಾಗಿದ್ದನ್ನ ಭಯ ಭಕ್ತಿಯಿಂದ ಅಲ್ಲ, ಭಯದಿಂದ ವಿಚಾರಶಕ್ತಿ ಕಡಿಮೆ ಆಗ್ತದೆ. ಏನು ಮಾಡಬೇಕು, ಏನು ಬಿಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನಾವು ತಿಳಿದಂಗೆ ನಾವು ಬದುಕಿದ್ದೀವಿ. ಆವತ್ತು ನಾವು ಔಷಧ ತೊಗೊಳ್ಳಿಲ್ಲ, ಗುಳಿಗೆ ತೊಗೊಳ್ಳಿಲ್ಲ, ಆದರೂ ಉಳಿದೀವಿ. ಕಾರಣೇನಪ್ಪ ಅಂದ್ರೆ ಅದು ಭಯದಿಂದ ಮಧ್ಯದ ಮುಕ್ತಿ ಹೊಂದಿದ್ವಿ ನಾವು. ಎಷ್ಟೋ ಜನ ನಮ್ಮ ಸಮೀಪದ ಡಾಕ್ಟರ್ಸು ಇಬ್ಬರು ಅಣ್ಣ ತಮ್ಮ ಕೇವಲ ಕೋವಿಡ್ ಭಯದಿಂದ ಸತ್ತು ಹೋದ್ರು ಅಂತ ನನಗೆ ಅನ್ನಿಸ್ತದೆ. ಇವತ್ತು ಒಳ್ಳೆಯ ಬುದ್ಧಿವಂತರು, ಒಳ್ಳೆಯ ತಿಳುವಳಿಕೆ ಅವರು ಸಹಜ ಉಳಿತಿದ್ರು ಏನೋ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಸಹಿತ ಈ ಪಾಪ ಅವ್ರಿಗೂ ತೋಚಲಿಲ್ಲ ಯಾವ್ದು ಹೇಳ್ತಾರೆ ಸರಿನಾ, ಯಾವ್ದು ಮೇಲೆ ಡೈರೆಕ್ಷನ್ ಬರ್ತಾ ಇರ್ತೀವಿ ಹೋಗೋದಿನ. ಈಗ ಅವ್ರನ್ನ ಸಪ್ರೇಟ್ ಇಡ್ರಿ, ಕ್ವಾರಂಟೈನ್ದಾಗ ಇಡ್ರಿ, ಮತ್ತೊಂದು ಇಡ್ರಿ. ಮನುಷ್ಯ ಏಕಾಂಗಿ ಆದಾಗ ಸಹಜವಾಗಿ ಇನ್ನಷ್ಟು ಭಯ ಪಡ್ತಾನೆ. ಏನಪ್ಪ ಇದು ನನಗೆ ಬಂತು, ಎಂಥ ರೋಗ ಬಂತು ಅಂತ. ಆ ಭಯದಿಂದ ಭಾಳ ಜನ ಸತ್ತು ಹೋಗ್ಬಿಟ್ರು ಅನ್ನಿಸ್ತದೆ ಔಷಧ ಗುಳಿಗೆಗಿಂತ. ಯಾಕಂದ್ರೆ ಅದಕ್ಕೆ ಔಷಧ ಗೊತ್ತಿಲ್ಲ, ಗುಳಿಗೆ ಗೊತ್ತಿಲ್ಲ, ಯಾವ್ದು ತೊಗೊಳ್ಬೇಕು, ಯಾವ್ದು ಬಿಡಬೇಕು. ಯಾರೊಬ್ಬರು ಒಂದು ಹೆಸರು ಹೇಳೋರು, ಇನ್ನೊಂದು ಹೆಸರು ಹೇಳೋರು. ಹೀಗಾಗಿ ಪ್ಯಾರಾಸಿಟಮಾಲ್ ಅಂತ ಅನ್ನೋದು, ಮತ್ತೊಂದು ಅನ್ನೋದು, ದೊಡ್ಡ ಪ್ರಮಾಣದಲ್ಲಿ ತೊಗೊಳ್ಬೇಕಂತ ಹೇಳೋದು, ಧೈರ್ಯ ತುಂಬಳಿ ಪ್ರಯತ್ನ ಮಾಡೋದು, ಏನೇನೋ ಮಾಡೋದು. ಒಟ್ಟಿನಲ್ಲ ಕೆಲವರು ಆಯುರ್ವೇದಿಕ ಔಷಧಗಳು ಹೇಳೋದು. ಆದರೂ ಇದಕ್ಕೆ ಯಾವುದಕ್ಕೂ ಮನೀಲಿಲ್ಲ. ನಂತರ ಏನೇನೋ ಔಷಧ ಕಂಡು ಹಿಡಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಬಂತು. ಈಗಂತೆ ಅದು ನಾಮಾವಶೇಷ ಆಗೈತೆ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಈಗ ಮತ್ತದು ಓದಿಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷೇಲಿ ಅಂದಂಗೆ ಮತ್ತು ನಿಧಾನಕ್ಕೆ ಬರ್ಲಿಕ್ಕೆ. ಅದಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಇಡಬೇಕಾಗಿದೆ. ಯಾಕಂದ್ರೆ ಮೊದಲನೇದಾಗಿ ನಮ್ಗೆ ಅದನ್ನು ಒಂದು ನಿರ್ಲಿಪ್ತವಾಗಿ ನೋಡುವಂಥ ದೃಷ್ಟಿಕೋನ ಬೆಳೆಸ್ಕೋಬೇಕಾಗಿದೆ. ಯಾಕಂದ್ರೆ ದೇಶದ ತುಂಬ ನೋಡಿದ ಎಷ್ಟೊಂದು ಜನ ಪಾಪ ಭಯದಿಂದ ಊರು ಹೋಗಿದ್ದು, ಮಾಡಿದ್ದು, ಎಷ್ಟು ಹಾದಿ ಬೀದಿಗಳಲ್ಲಿ ಸತ್ತಿದ್ದು ಅನ್ನೋಕ್ಕಿಂತಲೂ ಅವರ ಹೇಳಿದ್ನಲ್ಲಿದೆ. ಈ ಭಯದಿಂದ ಹೆಚ್ಚು ಸತ್ತಂಥವ್ರು ಭಾಳ ಆಗಿಬಿಟ್ಟಿದೆ ಆ ಸಂದರ್ಭದಲ್ಲೇ. ಆದರೂ ಸಾವಂತಿ ಸಾಮಾನ್ಯ ಆಗಿರಲಿಲ್ಲ ಆ ಸಂದರ್ಭದಲ್ಲೇ. ಈ ನೆಲೆಯಲ್ಲಿ ನಾವು ಇವತ್ತು ಅದನ್ನು ಎದುರಿಸಬೇಕಾಗಿದ್ರೆ ಸರ್ಕಾರ ಅಂತ ಎಚ್ಚರಗೊಂಡದ.
ಆಗಿನಷ್ಟು ಸರ್ಕಾರ ಇವತ್ತು ಇರುವಂಥ ಸರ್ಕಾರ ಆವತ್ತು ಹೊಸದಾಗಿ ಬಂದಿತ್ತು, ಗೊತ್ತಾಗಲಿಲ್ಲ, ಔಷಧಗಳು ಹಿಡಿದಿರಲಿಲ್ಲ, ಇವಾಗ ಹಿಡಿದಿದ್ದಾರೆ. ಅದಕ್ಕಾಗಿನ ಕೆಲವಷ್ಟು ಔಷಧಗಳು ಇದ್ದಾವೆ, ಇಲ್ಲ ಅಂತಲ್ಲ. ಅವುಗಳ ಇವತ್ತು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಸರ್ಕಾರಿ ದವಾಖಾನೆಗಳಿಂದ ಆಗಿರ್ಬೋದು, ಅಥವಾ ಮತ್ತು ಜನಸೈಡ್ ಅಂತ ನಾವು ಕರಿತೀವಲ್ಲಪ್ಪ, ಇದು ಯಾವುದು ಜನರಿಕ್ ಔಷಧದಿಂದ ಆಗಿರ್ಬೋದು ಸಿಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದೆಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಬೇಕಾಗ್ತದೆ. ಮುಖ್ಯವಾಗಿ ಇನ್ನೊಂದು, ಉಸಿರಿನ ಮೇಲೆ ನಾವು ಯೋಗ ಅಥವಾ ವ್ಯಾಯಾಮ ಮಾಡಬೇಕಾಗಿದೆ. ಯಾಕಂದ್ರೆ ಉಸಿರು ಕಟ್ಟುವಂಥದ್ದು ಭಾಳಷ್ಟು ಅಲ್ಲಿ ಆಗ್ತಿರ್ತದೆ. ಈ ಒಂದು ರೋಗದಲ್ಲಿ ಉಸಿರು ಕಟ್ಟೆ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಳೋಂಥ ಸಾಧ್ಯತೆಗಳು ಇರ್ತಾವೆ. ಉಸಿರು ಕಟ್ಟಲಾಗಿದ್ದರೆ ಸಹಜವಾಗಿ ಭಯ ಶುರುವಾಗಿಬಿಡುತ್ತದೆ ಯಾರಿಗಾದರೂ. ಅದಕ್ಕಾಗಿ ನಾವು ಉಸಿರಿನ ವ್ಯಾಯಾಮಗಳನ್ನು ಇವತ್ತು ಮಾಡಬೇಕಾಗಿದೆ. ಉಸಿರು ತಗೊಳ್ಳೋದು ಬಿಡೋದು ಅಂದರೆ ಯೋಗ. ಇದರಿಂದಾಗಿ ಎಷ್ಟೋ ಪ್ರಮಾಣ ಆ ಶಕ್ತಿ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮ ಬ್ರೈನ್ಗೆ ನಿರಂತರವಾಗಿ ಆಕ್ಸಿಜನ್ ಹೋಗೋದ್ರಿಂದ, ನಮ್ಮ ಹೃದಯಕ್ಕೆ ಆಕ್ಸಿಜನ್ ನಿರಂತರವಾಗಿ ಹೋಗೋದ್ರಿಂದ ಸಹಜವಾಗಿನ ಒಂದು ಆತ್ಮವಿಶ್ವಾಸ ಬರ್ತದೆ. ಮತ್ತು ಜೊತೆಗೆ ನಾವು ಬಲ್ಲಿವಿ ಇದನ್ನು ಅನ್ನುವಂಥ ಮನೋಸ್ಥಿತಿಯನ್ನು ಬೆಳೆಸಬೇಕಾಗ್ತದೆ. ನಮ್ಮಲ್ಲಿ ಅದಕ್ಕೆ ಔಷಧಗಳಿದ್ದಾವೆ. ಜೊತೆಗೆ ಸಾಯಂಕಾಲ ಸಾಧ್ಯಷ್ಟು ಮಟ್ಟಿಗೆ ಈ ಒಂದು ಬಿಸಿನೀರನ್ನ ಇಟ್ಕೊಂಡು ಅದರ ಏನಪ್ಪ ಅಂದ್ರೆ ಈ ಲವಂಗ ಹಾಕಿ ಮತ್ತೇನೋ ಹಾಕಿ ಉಸಿರಾಟವನ್ನು ಕ್ಲೀನ್ ಇಟ್ಕೊಂಡು ನೆಗಡಿ ಬರದಂಗೆ ಆದಷ್ಟು ನೆಗಡಿನ ದೂರು, ಕೆಮ್ಮಲಿನ ದೂರ ಇರುವಂಥ ಅವಕ್ಕೆ ಸಂಬಂಧಿಸಿದ ಗುಳಿಗೆ ಔಷಧ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರಬೇಕಾಗ್ತದೆ. ಜೊತೆಗೆ ಒಬ್ರಿಗೊಬ್ರು ಧೈರ್ಯ ಹೇಳುವಂಥದ್ದು, ಮತ್ತು ಅದು ಒಬ್ಬರಿಂದ ಒಬ್ರಿಗೆ ಅಂಟು ಜಡ್ಡಿಯಾಗಿ ಬರ್ತದೆ ಅನ್ನೋದು ಅದು ನಿಧಾನಕ್ಕೆ ಕಡಿಮೆ ಆಗ್ತಾನಲ್ಲ, ಅದು ಸುಳ್ಳಪ್ಪ ಅನ್ನುವಂಥದ್ದು. ಮತ್ತು ಅದರಲ್ಲಿ ವೈರಸ್ಗಳು ತಮ್ಮ ರೂಪವನ್ನು ಬದಲಾಯಿಸ್ತಾವ ಮಾಡ್ತಾವೆ, ಅದೊಂದು ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ವಿಜ್ಞಾನಿಗಳು ಉತ್ತರ ಕೊಡಬೇಕಾಗ್ತದೆ. ಬಟ್ ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲೇ ಕೋವಿಡನ್ನು ನಾವು ಸಹಜವಾಗಿ ತೆಗೆದುಕೊಂಡ ಅದು ಇನ್ನೊಂದು ರೋಗಪ್ಪ ಅನ್ನುವಂಥದ್ದು. ನೆಗಡಿ ಆದಷ್ಟು ಮೂಗಿನ ರೋಗಗಳು ಬರ್ದಂಗೆ ನೋಡಿಕೊಂಡು ಆದಷ್ಟು ನಮ್ಮ ಮೂಗನ್ನು ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡುವಂಥ, ಇದನ್ನ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಉಸಿರಿನ ಮೇಲೆ ಹೊಡೆತ ಕೊಡುವಂಥದ್ದು. ಭಾಳಷ್ಟು ಜನ ಅದರ ಭಯದಿಂದನೇ ಉಸಿರು ಕಟ್ಟಾಗುವಂಥದ್ದು. ನಮಗೇನೋ ಸಹಜ ಅನ್ನಿಸ್ತದೆ, ಉಸಿರು ಕಟ್ಟಾಗ್ಲಿಕ್ಕತ್ತದಪ್ಪ, ಇದು ನಮ್ಮ ರೋಗ ಬಂದದೇನು ಅಂತ. ಬಂದದೇನು ಅನ್ನೋಂಥ ಒಳಗೆ ಹೋಗ್ತಪ್ಪ ಅಂತಂದ್ರೆ ಸಹಜವಾಗಿ ಭಯ ಶುರು ಆಗ್ತದೆ. ಭಯ ಶುರುವಾಯ್ತು ಸಹಜ ಅಲ್ಲರಿ. ಈಗ ನಾವು ಸೂಕ್ಷ್ಮ ನಿಮ್ಗೆ ಹೇಳುವಂಥದ್ದು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನೀವು ಎಷ್ಟು ಹಸು ಇರಲಿ, ಯಾರೋ ಒಬ್ಬರು ಆತ್ಮೀಯರು ತಿರ್ಕೊಂಡಾರಪ್ಪ ಅಂತಂದ್ರೆ ಸಹಜವಾಗಿ ಹಸುರು ಕಟ್ಟದಂಗೆ ಆಗಿ ಹೋಗ್ಬಿಡ್ತದೆ. ಅಂದ್ರೆ ಮನಸ್ಸು, ಇನ್ನರ್ ಕಾನ್ಷಿಯಸ್ ಅಷ್ಟು ಪ್ರಭಾವ ನಮ್ಮ ಮನುಷ್ಯನ ಮೇಲೆ ಮಾಡ್ತದೆ, ಶರೀರಗಳು ಮಾಡ್ತದೆ, ಒಂದಕ್ಕೊಂದು ಸಂಬಂಧಗಳಿದ್ದಾವೆ. ಅದಕ್ಕಾಗಿ ಅದರ ಬಗ್ಗೆ ಅತಿ ಭೀಕರತೆಯನ್ನು ಮತ್ತು ಆ ಸಂದರ್ಭದಲ್ಲಿ ನಮ್ಮ ಮೀಡಿಯಾನು ಸಹಿತ ಭಾಳಷ್ಟು ಪ್ರಚಾರ ಮಾಡಿಬಿಡ್ತೀರಿ, ಭಯವನ್ನು ಹುಟ್ಟಿಸಿಬಿಡ್ತು. ಅಲ್ಲಿ ಬಿಚ್ಚತ್ರು, ಇಲ್ಲಿ ಬಿಚ್ಚತ್ರು, ಸಾಕಷ್ಟು ಪ್ರಚಾರ ಮಾಡಿದ್ದರಿಂದಾಗಿಯೂ ಸಹಿತ ಭಾಳಷ್ಟು ಜನ ಭಯದಿಂದ ತಮ್ಮ ಜೀವನ ಕಳ್ಕೊಂಡ್ರು. ಮತ್ತು ಅಷ್ಟಲ್ಲ, ನಮ್ಮನ್ನ ಯಾರೂ ಮುಟ್ಟುವುದಿಲ್ಲ ಅನ್ನುವಂಥದ್ದು ಏಕಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಮನುಷ್ಯನ ಹೊಕ್ಕಾಗ ಏಕಾಂಗಿಯನ್ನು ಮಾಡಿದಾಗ ಸಹಜವಾಗಿ ಮನಸ್ಸು ಶರೀರ ಮೇಲೆ ಪ್ರಭಾವ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಕೋವಿಡ್ ಏನೋ ಹಬ್ತಾ ಇದೆ, ಬಂದದ, ಅದು ವೈರಸ್ಗಳು ಬರ್ತಾ ಇದ್ದಾವೆ ಅಂತ ಸುದ್ದಿಗಳಿದ್ದಾವೆ. ಅದಕ್ಕೆ ನಾವು ಎಚ್ಚರವಿರೋಣ, ಆದಷ್ಟು ಬೇಗ ನೆಗಡಿಗೆ, ಕೆಮ್ಮಿಗೆ, ಇವಾಗ ಏನದಾವೆ ನಮ್ಮ ಉಸಿರಿಗೆ ಸಂಬಂಧಿಸಿದಂಥ ರೋಗಗಳಿಗೆ ಔಷಧಗಳನ್ನು ತೆಗೆದುಕೊಂಡ, ಜೊತೆಗೆ ಆಯುರ್ವೇದದಲ್ಲಿ ಯೋಗ ಮಾಡೋದರಿಂದ, ಹೃದಯಕ್ಕೆ ಸಂಬಂಧಿಸಿದಂಥ ವ್ಯಾಯಾಮಗಳನ್ನು ಮಾಡೋದರಿಂದ ನಿಶ್ಚಿತವಾಗಿಯೂ ನಾವು ಇದನ್ನು ಎದುರಿಸಬಲ್ಲಿವು. ಮೊದಲದಾಗಿ ಮತ್ತು ಹೇಳ್ತಾ ಇದ್ದೀನಿ, ಅದನ್ನ ಮತ್ತೆ ಇಲ್ಲ ಅನ್ನೋದು ಭಾವನೆ ನಾವು ಬೆಳೆಸ್ಕೊಂಡು ಸಹಜವಾದ ಜೀವನವನ್ನು ನಡೆಸುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ನಾವೆಲ್ಲರೂ ಈ ಕೋವಿಡ್ ಭಯದಿಂದ ಅಥವಾ ಕೋವಿಡ್ದಿಂದ ಹೊರಬರ್ಬೋದು, ಪಾರಾಗ್ಬೋದು ಅಂತೇಳಿ ಇದನ್ನು ಮಾಡಲಿಕ್ಕೆ ಸಾಧ್ಯ ನಮ್ಮ ಕೈಯಲ್ಲೇ. ಈ ಕೆಲಸ ಮಾಡೋದ್ರ ಜೊತೆಗೆ ಕೋವಿಡನ್ನು ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸೋಣ, ಜೊತೆಗೆ ಧೈರ್ಯದಿಂದ ಎದುರಿಸೋಣ, ಜೊತೆಗೆ ಈ ಉಸಿರಾಟದ ವ್ಯಾಯಾಮಗಳಿಂದ ಅದನ್ನು ಎದುರಿಸೋಣ. ಇದರಿಂದಾಗಿ ಒಂದಿಷ್ಟು ನಾವು ನಿಶ್ಚಿತವಾಗಿಯೂ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯದ. ಕೋವಿಡ್ದ ಭಯ ಅಥವಾ ಕೋವಿಡ್ದಿಂದ ನಾವು ದೂರ ಉಳಿಲಿಕ್ಕೆ ಸಾಧ್ಯದ. ಅದೇ ಕಾಲಕ್ಕೆ ವ್ಯಾಕ್ಸಿನ್ಗಳ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡಬೇಕಾಗಿದೆ. ನಮ್ಮ ಸರ್ಕಾರವರು ಸಹಿತ ಇನ್ನಷ್ಟು ಸಂಶೋಧನೆಗಳನ್ನು ಮಾಡೋ ಜೊತೆಗೆ ಅಮೆರಿಕದಿಂದ ಮುಂದುವರೆದ ದೇಶ ಆಗಿರ್ಬೋದು, ಇನ್ನೊಂದು ದೇಶಕ್ಕೂ ಸಹಿತ ಕೇವಲ ತಮ್ಮ ಔಷಧಿಗಳ ಲಾಭಕ್ಕಾಗಿ ಮಾಡಲಾರದ ಒಂದು ಒಳ್ಳೆಯ ಕೆಲಸವನ್ನು, ಯಾಕೆ ಇಡೀ ಸಮುದಾಯಕ್ಕೆ ಬರ್ತದೆ, ಎಲ್ಲ ದೇಶಕ್ಕೂ ಕಾಡಿದ ಆ ಸಂದರ್ಭದಲ್ಲಿ ಯುರೋಪಿಯನ್ ದೇಶಗಳಾಗಿರ್ಬೋದು, ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ಆಫ್ರಿಕಾ ಖಂಡ ದೇಶಗಳಾಗಿರ್ಬೋದು, ಎಲ್ಲ ಕಡೆ ಪಸರಿಸುತ್ತಿದ್ದವು ನಾನು ನಾವು ನೆನಪಿಸಿಕೊಂಡ. ಅದಕ್ಕೆ ನಾವು ಮೇಲದೆಲ್ಲ ಬಂದದ್ದು ನಮ್ಗೆ ಗೊತ್ತದ, ನೆಗಡಿ, ಕೆಮ್ಮ, ಇನ್ನುಳಿದ ಮೂಗಿಗೆ ಸಂಬಂಧಿಸಿದಂಥ ಮತ್ತು ಉಸಿರಿಗೆ ಸಂಬಂಧಿಸಿದ ರೋಗಗಳಿಂದ ಬಂದದ. ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ನಿಶ್ಚಿತವಾಗಿ ಯಶಸ್ವಿ ಆಗ್ತವೆ ಅಂತ ಒಂದು ಸಾಮಾನ್ಯ ನಂಬಿಕೆ. ಇದೇ ಫೈನಲ್ ಅಂತಲ್ಲ, ಬಟ್ ಇದು ಮ್ಯಾಕ್ಸಿಮಮ್ ಉತ್ತರ ಕೊಟ್ಟಂಥದ್ದು ಅಂತ ಹೇಳ್ತಾ
ಕೋವಿಡ್ಗೆ ಭಯ ಪಡೋಕ್ಕಿಂತಲೂ ಕೋವಿಡನ್ನು ಎಚ್ಚರಿಕೆಯಿಂದ ಅದು ಎದುರಿಸಿ ಅದು ಯಾವ ರೀತಿ ನಾವು ಗೆಲ್ಲಬಹುದು ಅನ್ನೋದನ್ನು ಮತ್ತು ಮೇಲ್ಮೆ ಕಾರ್ಯಕ್ರಮ ನಡೆಸಿ ನಮ್ಮೊಂದಿಗೆ ಚರ್ಚೆ ಮಾಡೋ ಜೊತೆಗೆ ಅನೇಕ ವಿಜ್ಞಾನಿಗಳ ಜೊತೆಗೆ ನಮ್ಮ ಡಾಕ್ಟರ್ಗಳ ಜೊತೆಗೆ ಚರ್ಚೆ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಇನ್ನೂ ಉತ್ತಮ ಅಂತ ಹೇಳ್ತಾ, ಇದು ನೀವು ಭಯಪಡದಿರಿ ಈ ಕೋವಿಡ್ಗೆ ಅಂತ ಹೇಳುವಂಥ ಒಂದು ಮಾತು ನಿಮ್ಮ ಜೊತೆಗೆ ಹೇಳಿ, ಜೊತೆಗೆ ಅದನ್ನು ಎದುರಿಸೋದು ಕಲೆಯೂ ನೀವು ಕಲೆ ಮತ್ತು ವಿಜ್ಞಾನ ಎರಡನ್ನೂ ಬೆಳೆಸಿಕೊಳ್ಳೋದು ಮತ್ತು ಹೇಳ್ತಾ ನಾನು ಅನಿಸಿದ ಕೆಲವು ಮಾತು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ಕೋವಿಡ್ದಿಂದ ದೂರ ಸಲುವಾಗಿ ಅಂತ ಹೇಳಿ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೇಲೆ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.